ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ರೀತಿಯ ಪ್ರಸಾದವನ್ನ ಕೊಡ್ತಾರೆ. ಆದ್ರೆ ದೇವರ ನಾಡು ಅಂತಾನೆ ಪ್ರಸಿದ್ಧಿಯಾಗಿರುವಂತಹ ಕರಾವಳಿಯ ದೇವಸ್ಥಾನದ ಪ್ರಸಾದ ಒಂದ್ ರೀತಿಯಾಗಿ ವಿಭಿನ್ನವಾಗಿದೆ. ಅಷ್ಟಕ್ಕೂ ಈ ದೇವಸ್ಥಾನದಲ್ಲಿ ಪ್ರಸಾದ ಅಂತ ಏನ್ ಕೊಟ್ರು ನೋಡ್ತಾ ಹೋಗೋಣ. ಮೀನೆ ಉಳ್ಳಾಳ ದೈವಸ್ಥಾನದ ಪ್ರಸಾದ. ಭಕ್ತರು ಹಿಡಿದ ಮೀನೆ ಈ ದೈವಸ್ಥಾನದ ಪ್ರಸಾದ. ಸಾಮೂಹಿಕವಾಗಿ ಮೀನನ್ನು ಹಿಡಿದು ಪ್ರಸಾದ ಮಾಡಿ ಸೇವನೆ. ಕರಾವಳಿಯಲ್ಲಿ ಇದೊಂದು ವಿಶೇಷ ಮೀನು ಹಿಡಿಯುವ ಜಾತ್ರೆಯು ಎರ್ಮಾಳು, ಜೆಪ್ಪು, ಖಂಡೇವು, ಅಡೆಪ್ಪು ಜಾರಿಯಲ್ಲಿದೆ. ಉಡುಪಿ ಜಿಲ್ಲೆಯ ಎರ್ಮಾಳು ದೇಗುಲದಲ್ಲಿ ಈ ಜಾತ್ರೆ ಪ್ರಾರಂಭಗೊಳ್ಳುವ ಮೂಲಕ ಅವಿಭಜಿತ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಜಾತ್ರೆ ಪ್ರಾರಂಭಗೊಂಡು ಖಂಡಿಗೆ ಶ್ರೀ ಧರ್ಮರಸು ಕ್ಷೇತ್ರದ ಜಾತ್ರೆಯೊಂದಿಗೆ ಎಲ್ಲಾ ಜಾತ್ರೆಗಳು ಕೂಡ ಮುಕ್ತಾಯಗೊಳ್ಳುತ್ತೆ. ಹಳೆಯಂಗಡಿ ಸಮೀಪದ ಬೆಳ್ಳಾರಿನ ಖಂಡಿಗೆಯ ಇತಿಹಾಸ ಪ್ರಸಿದ್ಧ ಶ್ರೀ ಧರ್ಮರಸು ಉಳ್ಳಾಯ ಕ್ಷೇತ್ರದ ಸಮೀಪದಲ್ಲಿ ಹರಿಯುವಂತಹ ನಂದಿನಿ ನದಿಯಲ್ಲಿ ನಡೆಯುವಂತಹ ಮೀನು ಹಿಡಿಯುವ ಸಂಪ್ರದಾಯ ಬಹಳಷ್ಟು ಪ್ರಸಿದ್ಧಿ ಪಡೆದಿದೆ. ಈ ಕ್ಷೇತ್ರವು ನಂದಿನಿ ನದಿಯ ತಟದಲ್ಲಿದ್ದು ದೈವಸ್ಥಾನದಲ್ಲಿ ವರ್ಷಾವಧಿ ಜಾತ್ರೆ ಮೇ ತಿಂಗಳಲ್ಲಿ ಬರುವ ಋಷಭ ಸಂಕ್ರಮಣದಂದು ನಡೆಯುತ್ತೆ. ಈ ನದಿಯಲ್ಲಿ ಮೀನು ಹಿಡಿಯುವಂತಹ ಪದ್ಧತಿ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ನೋಡಿ, ಇಲ್ಲಿ ಮೀನು ಹಿಡಿಯುವ ಕಾರ್ಯಕ್ರಮ ಹಿಂದಿನ ಸಮಯದ ಒಂದು 5 ವರ್ಷದ ಹಿಂದೆ 7 ಗಂಟೆಗೆ ನಾವು ಬೆಡಿ ಹಿಡಿದು 7 ಗಂಟೆ ಅಂದರೆ ಯಾರು ಇಳಿಲಿಕ್ಕಿಲ್ಲ ನದಿಗೆ. ಇಲ್ಲಿ ಬೆಡಿ ಹಿಡಿಯುವಂಥ ಕಾರ್ಯಕ್ರಮ ಉಂಟು. ಸಿಡಿಮದ್ದು ಹಿಡಿಯೋದು ಅಂತ, ಸಿಡಿಮದ್ದು ಹಿಡಿದು ಭಟ್ರು ಮತ್ತು ಮುಕ್ಕಲ್ದಾರು ಸೇರಿ ಸಿಡಿಮದ್ದು ಹಿಡಿಯೋದು. ಆನಂತರ 7 ಗಂಟೆಗೆ ಇಲ್ಲಿ ಜನ ಸೇರ್ತಾರೆ. ಜನ ಅಂದರೆ ಸಾಧಾರಣ ಒಂದು 5-10 ಸಾವಿರ ಸೇರ್ತಾ ಇದ್ದರು ಮೊದಲು. ಅಲ್ಲಿ ಇಲ್ಲಿ ಜನ ಮೀನು ಕೊಂಡೋಗ್ಲಿಕ್ಕೆ ಅದಕ್ಕಿಂತ ಹೆಚ್ಚಿಗೆ ಬರ್ತಿದ್ದರು. ಜನರು ದೂರದವರು ಮಾತ್ರ ಬರ್ತಾರೆ. ಹತ್ತಿರದವರಿಗೆಲ್ಲ ಸಂಗತಿ ಗೊತ್ತಿರುವುದರಿಂದ ಅವರು ಹೆಚ್ಚಿಗೆ ಬರುವುದಿಲ್ಲ. ಇಲ್ಲಿ ಬಂದು ಮಾರಾಟ ಮಾಡಿದವರಿಗೆ ನಾವು ದೇವಸ್ಥಾನದಿಂದ ಪಸ್ಕೆ ಅಂತ ಉಂಟು, ಅವರು ಮಾರಾಟ ಮಾಡಿದರೆ ಅದರ ಲಾಭದಲ್ಲಿ ಸ್ವಲ್ಪ ನಮಗೆ ದೇವಸ್ಥಾನ ಕೊಡಬೇಕಂತ ಅದನ್ನು ವರ್ಷ ತೆಗಿತಾ ಇದ್ದಾರೆ. ಮತ್ತು ಅಲ್ಲಿ ಜಾತ್ರೆಯಲ್ಲಿ ಸಂತೆ ಉಂಟು. ಇವತ್ತರ ಜಾತ್ರೆ ಪ್ರಾರಂಭ. ಜಾತ್ರೆಯನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಆಗಮಿಸ್ತಾರೆ. ಈ ಜಾತ್ರೆಯಲ್ಲಿ ಜಾತಿ ಮತ ಭೇದವನ್ನು ಮರೆತು ನದಿಯಲ್ಲಿ ಮೀನು ಹಿಡಿಯುವ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ. ಈ ಸಂಪ್ರದಾಯ ಪ್ರಾರಂಭವಾಗುವ ಮುಂಚೆ ಶ್ರೀ ಕ್ಷೇತ್ರದಲ್ಲಿ ದೈವಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಂತರ ನಂದಿನಿ ನದಿಗೆ ಪ್ರಸಾದವನ್ನು ಹಾಕಲಾಗುತ್ತೆ. ನದಿ ತಟದಲ್ಲಿ ಮೀನು ಬೇಟೆಗೆ ಅಂಥೇಳಿ ಬಂದಂತಹ ಜನ ಒಂದೇ ಸಲ ನದಿಗಿಳಿತಾರೆ. ಮಧ್ಯಾಹ್ನದವರೆಗೂ ಕೂಡ ಮೀನನ್ನು ಹಿಡಿದ ಮೀನನ್ನು ಮನೆಗೆ ತೆಗೆದುಕೊಂಡು ಹೋಗಿ ಪೂರ್ವಜರಿಗೆ ಬಡಿಸುವ ಪದ್ಧತಿ ಇಲ್ಲಿದೆ. ಇಲ್ಲಿನ ಎಲ್ಲಾ ಮನೆಗಳಲ್ಲೂ ಕೂಡ ಈ ಪದ್ಧತಿಯನ್ನ ಆಚರಿಸಿಕೊಂಡು ಬರ್ತಾ ಇದ್ದು, ಏಪ್ರಿಲ್ನ ಸಂಕ್ರಮಣದಿಂದ ಮೇ ತಿಂಗಳ ಜಾತ್ರೆಯವರೆಗೆ ಮೀನನ್ನು ಹಿಡಿಯುವ ಕ್ರಮ ಇಲ್ಲವಾಗಿದೆ. ಧಾರ್ಮಿಕ ನಂಬಿಕೆಯನ್ನು ಧಿಕ್ಕರಿಸಿ ಇಲ್ಲಿ ಮೀನು ಹಿಡಿದ ಸಂದರ್ಭ ಮೀನಿನ ಬದಲಾಗಿ ನಾಗರಹಾವು ಕಂಡ ಬಂದ ಉದಾಹರಣೆಗಳನ್ನು ಕೂಡ ಹಿರಿಯರು ನೆನಪಿಸಿಕೊಳ್ತಾರೆ. ಹಾಗಾಗಿ ಇಲ್ಲಿನ ಜನ ಸಂಪ್ರದಾಯವನ್ನ ಇವತ್ತಿಗೂ ಕೂಡ ಅನುಸರಿಸ್ತಾರೆ. ಈ ದೇವಸ್ಥಾನದ ಹತ್ತಿರ ನಂದಿನಿ ನದಿ ಹರಿತಾ ಇದೆ. ದೈವ ಮೊದಲಾಗಿ ಸಮುದ್ರದಿಂದ ಬಂದು ನದಿ ಮೂಲಕವಾಗಿಯೇ ಧರ್ಮರಸು ಶ್ರೀ ಉಳ್ಳಾಯ ದೇವಸ್ಥಾನಕ್ಕೆ ದೈವ ಬಂದ ನೆಲೆಯಾಗಿದೆ ಎಂಬುದು ಐತಿಹ್ಯ. ಮೇಷ ಸಂಕ್ರಮಣದ ದಿವಸದಂದು ಬೆಳಗ್ಗೆಯ ದಿವಸ ಶ್ರೀದೈವದ ಪ್ರಸಾದವನ್ನು ನಂದಿನಿ ನದಿಗೆ ಹಾಕಿ ಆನಂತರ ಇಲ್ಲಿ ಮೀನು ಹಿಡಿಯುವಂತಹ ಒಂದು ಜಾತ್ರೆ ಇಲ್ಲಿ ಹತ್ತಿರದಲ್ಲಿ ಕೆಲವಾರು ಕಡೆಯಲ್ಲಿ ಇದ್ದರೂ ಕೂಡ ಇದಕ್ಕೆ ತುಂಬ ಐತಿಹ್ಯ ಇದೆ. ತಮ್ಮದಾದಂಥ ಹಿರಿಯರಿಗೆ ಮತ್ತು ದೈವಗಳಿಗೆ ಬಳಸುವಂಥ ಅಡುಗೆಯಾಗಿ ಮಾಡಿ ಅದನ್ನು ಬಡಿಸುವಂಥ ಕ್ರಮ ಇಲ್ಲಿ ಐತಿಹ್ಯ ಅಷ್ಟೇ. ಆಮೇಲೆ 1 ತಿಂಗಳು ಕಾಲ ಇಲ್ಲಿ ಮೀನು ಹಿಡಿಯಲಿಕ್ಕಿಲ್ಲ. ಕೇವಲ ಮೇಷ ಸಂಕ್ರಮಣದ ಈ ದಿವಸವೇ ಪ್ರಸಾದ ಹಾರಿಸಿ ಆಮೇಲೆ ಮೀನು ಹಿಡಿಯುವಂಥ ಒಂದು ಸಂಪ್ರದಾಯವನ್ನು ಹಿಂದಿನಿಂದ ಕಾಲದಿಂದ ನಡೆಸಿಕೊಂಡು ಬಂದಿದ್ದಾರೆ. ಅಲ್ಲದೆ ಇಲ್ಲಿನ ಮೀನನ್ನ ಆಹಾರ ಮಾಡಿ ತಿನ್ನೋದೇ ದೈವದ ಪ್ರಸಾದ ಅಂಥೇಳಿ ಭಕ್ತರು ನಂಬುವುದೇ ಜಾತ್ರೆಗೆ ವಿಶೇಷ ಪ್ರಾಮುಖ್ಯತೆ ದೊರೆತಿದೆ. ಇದನ್ನ ಹೊರತುಪಡಿಸಿ ಎಲ್ಲೆಡೆ ನಡೆಯುವಂತೆ ಧ್ವಜಾವರೋಹಣ ಜಾತ್ರೆಯ ಉತ್ಸವ ಇಲ್ಲಿ ನಡೆಯುತ್ತೆ. ಜಾತಿ ಧರ್ಮ ಭೇದವನ್ನು ಮರೆತು ಹಿಂದೂ ಮುಸ್ಲಿಂ ಕ್ರೈಸ್ತರು ಪಾಲ್ಗೊಳ್ಳುವುದು ಈ ಜಾತ್ರೆಯ ವಿಶೇಷವಾಗಿದೆ. ಸುಖಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.